ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಷಯ ಏನಪ್ಪ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 74,000 ಪೋಸ್ಟ್ ಈಗಾಗಲೇ FD ಇಂದ ಕನ್ಕರೆನ್ಸ್ ನಮಗೆ ಸಿಕ್ಕಿದೆ. ಮುಂದಿನ 1 ವರ್ಷದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಇದು ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಈ ರವಿವಾರದಿಂದ ಮಾಡ್ತಾಯಿದ್ದೀವಿ. ನಮಗೆ ಮುಂದಿನ 6 ತಿಂಗಳಲ್ಲಿ ಸುಮಾರು 36,773 ಪೋಸ್ಟ್ಗಳನ್ನು ಆಹ್ವಾನ ನಾವು ಮಾಡಿದ್ದೇವೆ. 36,773 ಪೋಸ್ಟ್ ವಿತಿನ್ ದ ನೆಕ್ಸ್ಟ್ 6 months ಎಕ್ಸಾಮ್ಸ್ ನಡೀತದೆ. ಇದಕ್ಕೆ ಸುಮಾರು ನಮ್ಮ ಅಂದಾಜು ಪ್ರಕಾರ 35 ಲಕ್ಷ ಜನ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ಅಭ್ಯರ್ಥಿಗಳು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂಥ ನೀಟ್ ಇರ್ಬೋದು, CBSEನಲ್ಲಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಸಿಸ್ಟಮ್ ಇರ್ಬೋದು, ಸಾಕಷ್ಟು ಗೊಂದಲಗಳಾಗಿದೆ. ಆ ಗೊಂದಲಗಳು ಇಲ್ಲೂ ಕೂಡ ಆಗಬಾರ್ದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಎಲ್ಲ DC SP ಗಳಿಗೆ, ಕಮಿಷನರ್ಸಿಗೆ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಸಾಕಷ್ಟು ವಿನೂತನವಾದಂಥ ಪ್ರಯತ್ನಗಳು ಕೂಡ ಸರ್ಕಾರದಿಂದ ಮತ್ತು KEA ಮತ್ತು KPSCಯಿಂದ ನಡೆದಿದೆ. ಮೊದಲನೇದಾಗಿ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಲಾರ್ದಂಗೆ ರ್ಯಾಂಡಮ್ ಕ್ವೆಶ್ಚನ್ ಬ್ಯಾಂಕನ್ನು ನಾವು ಮಾಡ್ಕೊಂಡಿದ್ದೇವೆ KEA ಮುಖಾಂತರ. ಅಂದರೆ ಸಬ್ಜೆಕ್ಟ್ ವೈಸು ಮತ್ತು ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ, ಮಿನಿಮಮ್ ರೇಷಿಯೋ 1:10 ಇರ್ತದೆ. ಅಂದರೆ 10 ಕ್ವೆಶ್ಚನ್ ಪ್ರತಿಯೊಂದು ಪ್ರಶ್ನೆಗೂ 10 ಬೇರೆ ಬೇರೆ ರೀತಿಯಾಗಿ ನಾವು ಕೇಳ್ಬೋದಾಗಿದೆ. ಸೊ ಹೀಗಾಗಿ ರ್ಯಾಂಡಮೈಸೇಷನ್ ಆಫ್ ಕ್ವೆಶ್ಚನ್ ಬ್ಯಾಂಕೇ ಆಗಿಬಿಡ್ತದೆ. ಸೊ ಸುಮಾರು 1000 ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಸಬ್ಜೆಕ್ಟ್ ವೈಸು, ಚಾಪ್ಟರ್ ವೈಸು. ಮತ್ತು ಮಲ್ಟಿ ಲೇಯರ್ ಸೆಕ್ಯೂರ್ ಪ್ಯಾಕೇಜಿಂಗ್ ಕೂಡ ನಾವು ಮಾಡ್ತಾಯಿದ್ವಿ. ಟ್ಯಾಂಪರ್ ಪ್ರೂಫ್, ಯಾಕಂದರೆ ಸಾಕಷ್ಟು ಕಡೆ ತಾವು ಗಮನಿಸಿರ್ಬೋದು, ನನಗೆ ನೆನಪಿರೋ ಹಾಗೆ ಬಳ್ಳಾರಿನಲ್ಲೋ ಕೊಪ್ಪಳದಲ್ಲೋ ಮೊದಲೇ ಎನ್ವಲಪ್ಪು ಓಪನ್ ಆಗಿತ್ತು ಅಥವಾ ಟ್ಯಾಂಪರ್ ಆಗಿದೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಅನುಮಾನ ಪಟ್ಬಿಟ್ಟು ಗಲಾಟೆ ಮಾಡಿದ್ರು. ಸೊ ಅಂಥದ್ದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಮಿನಿಮಮ್ 5 ಲೇಯರ್ ಟ್ಯಾಂಪರ್ ಪ್ರೂಫ್ ಸೆಕ್ಯೂರಿಟಿ ಪ್ಯಾಕೇಜಿಂಗು, 1 ಟೈಮ್ ಲಾಕಬಲ್ ಸೆಕ್ಯೂರಿಟಿ ಟರ್ಮ್ಸನ್ನು ನಾವು ಇದರಲ್ಲಿ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಇವತ್ತು ಯಾರು ಕೂಡ ಅನ್ಆಥರೈಸ್ಡ್ ಆ್ಯಕ್ಸಸ್ಸು ಮಾಡಲಿಕ್ಕಾಗಲ್ಲ. ಅಕಸ್ಮಾತ್ ಈ ಟ್ರಂಕನ್ನು ಬೇರೆ ಯಾರನ್ನ ಓಪನ್ ಮಾಡಲಿಕ್ಕೆ ಹೋದ್ರೂ ಕೂಡ ನಮಗೆ ಇಮಿಡಿಯೇಟಾಗಿ ಡಿಟೆಕ್ಟ್ ಆಗುತ್ತೆ ಯಾರು ಮಾಡ್ತಾಯಿದೆ. ಅಂದರೆ ನಿಮಗೆ ನಾವು ಆ ಜವಾಬ್ದಾರಿ ವಹಿಸಿದರೆ, ಬೇರೆ ನಾನು ಹೋಗಿ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಟ್ರಂಕನ್ನು, ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಅಲರ್ಟ್ ಅಸ್. ಮತ್ತು ಸೆಕ್ಯೂರ್ ಪ್ರಿಂಟಿಂಗ್ ಪ್ರೊಸೆಸ್ಸು, ಈಗ ಹೈ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸಸ್ ಏನಿರ್ತದೆ ಕರ್ನಾಟಕದ ಹೊರಗೆ ಇದನ್ನು ನಾವು ಪ್ರಿಂಟ್ ಮಾಡ್ತಾಯಿದ್ದೀವಿ. ಮತ್ತು ಸ್ಟ್ರಿಕ್ಟ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಇರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರೋಟೋಕಾಲ್ಸ್ ಇರ್ಬೋದು, ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ ರೂಮ್ನಲ್ಲಿ ಜನರಲಿ ಏನು ಮಾಡ್ತೀವಿ ನಾವು, ಬರೀ ಆ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಮಾತ್ರ ಜಾಮರ್ ಹಾಕ್ತೀವಿ. ಈ ಸರಿ ನಾವು ಪ್ರತಿಯೊಂದು ರೂಮ್ನಲ್ಲಿ ಜಾಮರ್ ಅಳವಡಿಸ್ಬೇಕು ಅಂತ ತೀರ್ಮಾನ ತೊಗೊಂಡಿದ್ದೇವೆ. ಅದನ್ನು ಕೂಡ ಪ್ರೊಸೆಸ್ನಲ್ಲಿದೆ. ಅದು ಇವತ್ತರಷ್ಟರಲ್ಲಿ ಆಗುತ್ತೆ ಎಲ್ಲ. ಸೊ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಕ್ಯಾಪ್ಚರಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಕ್ವೆಶ್ಚನ್ ಪೇಪರ್ಸ್ ಥ್ರೂ ಮೊಬೈಲ್ ಫೋನ್ಸ್ ಇನ್ ಎಕ್ಸಾಮಿನೇಷನ್. ಆಲ್ದೋ ಮೊಬೈಲ್ ಫೋನ್ಸ್ ಕ್ಲಾಸ್ ರೂಮ್ ತನಕ ಬರಬಾರ್ದು. ಅಕಸ್ಮಾತ್ ಏನಾದರೂ ಬೇರೆ ರೀತಿಯಾಗಿ ಈಗ ಏನೇನೋ ಹೊಸ ತಂತ್ರಜ್ಞಾನ ಬಂದಿದೆ, ಚಸ್ಮಾನಲ್ಲೂ ಕ್ಯಾಮ್ರಾ ಇದೆ ಈಗ ಅದೆಲ್ಲ ಒಂದೊಂದು ಸರಿ ಗೊತ್ತಾಗೋದಿಲ್ಲ. ಸೊ ಎಲ್ಲನೂ ಕೂಡ ಅವತ್ತು ಬ್ಲೂಟೂತ್ ಇರ್ಬೋದು, ಎನಿ ಫ್ರೀಕ್ವೆನ್ಸಿ ವಿಲ್ ಬಿ completely controlled within the classroom itself.